ಅಧಿವೇಶನದಲ್ಲಿ ಯಾವುದೂ ಮಾತಾಡಲ್ಲ ಅಂತ ಆರೋಪ ಮಾಡ್ತಾರೆ. ಯಾರು ಆರೋಪ ಮಾಡ್ತಾ ಇದ್ದಾರೆ? ಬರೀ ಹೊರಗಡೆ ಮಾತಾಡ್ತಾರೆ, ಸದನದಲ್ಲಿ ಯಾವುದೂ ಮಾತಾಡಲ್ಲ. ಸದನದಲ್ಲಿ ಈ ಬಗ್ಗೆ ಯಾರು ಚರ್ಚೆ ಮಾಡ್ತಾ ಇಲ್ಲ. ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆನೇ ಆಗ್ತಾ ಇಲ್ಲ ಸದನದಲ್ಲಿ. ಈ ಸರ್ಕಾರಕ್ಕೆ ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಆಗಲಿ, ಉತ್ತರ ಕರ್ನಾಟಕದ ಬಗ್ಗೆ ಸಮಗ್ರ ಚರ್ಚೆ ಮಾಡಬೇಕು ಅಂತಕ್ಕಂಥ ವ್ಯವಧಾನನೂ ಕೂಡ ಇಲ್ಲ ಇವರಿಗೆ. ಅಧಿವೇಶನ ಶುರುವಾಗುವ ಮುಂಚಿತವಾಗಿಯೇ ಭಾರತೀಯ ಜನತಾ ಪಾರ್ಟಿ ನಮ್ಮ ವಿರೋಧ ಪಕ್ಷ ನಾಯಕರು ಒತ್ತಾಯವನ್ನು ಮಾಡಿದ್ದಾರೆ. ಬಹುಶಃ ಇವತ್ತು ನಾಳೆ ನಾಡಿದ್ದು ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆಗೆ ಅವಕಾಶ ನೀಡ್ತೇವೆ ಅಂತೇಳಿ ಸಭಾಧ್ಯಕ್ಷರು ನಮಗೆ ಭರವಸೆಯನ್ನು ನೀಡಿದ್ದಾರೆ. ಆದರೆ ಇದರ ನಡುವೆ ಆಡಳಿತ ಪಕ್ಷದ ಶಾಸಕರು, ಸಚಿವರು, ಮುಖ್ಯಮಂತ್ರಿಗಳನ್ನು ಒಳಗೊಂಡಂತೆ ಯಾವುದೇ ವಿಚಾರವನ್ನು ಸಮಗ್ರವಾಗಿ ಚರ್ಚೆ ಮಾಡೋದಕ್ಕೆ ತಯಾರಿಲ್ಲ. ನನ್ನ ಮೇಲೆ ಆರೋಪಗಳನ್ನು ಮಾಡ್ತಕ್ಕಂಥದ್ದು, ಮುನಿರತ್ನ ಬಗ್ಗೆ ಚರ್ಚೆ ಆಗಬೇಕು ಅಂತೇಳಿ ಈ ರೀತಿ ಬೇರೆ ಬೇರೆ ವಿಚಾರಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡ್ತಕ್ಕಂಥ ಪ್ರಯತ್ನವೂ ಕೂಡ ಮಾಡ್ತಾ ಇದ್ದಾರೆ. ಆದರೆ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಭಾರತೀಯ ಜನತಾ ಪಾರ್ಟಿ ಹಾಗೂ JDS ಇವತ್ತಿನಿಂದ ಉತ್ತರ ಕರ್ನಾಟಕದ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡಬೇಕು ಅಂತ ಹೇಳಿ ಒತ್ತಾಯವನ್ನು ಕೂಡ ಮಾಡಿದ್ದೆ. ಇವತ್ತಿಂದ ಕೈಗೆತ್ತಿಕೊಳ್ತೇವೆ. ಸರ್, ಕಳೆದ ವರ್ಷ ಕೊಟ್ಟಂತ ಪರಿಸ್ಥಿತಿ ಇನ್ನೂವರೆಗೆ ಪೂರಿ ಮಾಡಿ ಸರ್, ಚರ್ಚೆನೂ ಇಲ್ಲ. ಕಬ್ಬು ಬೆಳೆಗಾರರ ಬಗ್ಗೆ ಒಂದು ಮಾತು ಮಾತಾಡ್ತಾರೆ. ಎಲ್ಲ ನೋಡಿ, ಇವತ್ತು ಕಬ್ಬು ಬೆಳೆಗಾರರು ಇವತ್ತು ಸಂಕಷ್ಟದಲ್ಲಿದ್ದಾರೆ. ಗುಲ್ಬರ್ಗ, ರಾಯಚೂರು, ಯಾದಗಿರಿ ಜಿಲ್ಲೆಗಳಲ್ಲಿ ಇವತ್ತು ತೊಗರಿ ಬೆಳೀತಕ್ಕಂಥ ರೈತರು ಕೂಡ ಸಂಕಷ್ಟದಲ್ಲಿದ್ದಾರೆ. ಇವತ್ತು ಆ ಭಾಗದಲ್ಲೂ ಕೂಡ ತೊಗರಿ ಇವತ್ತು 3 ಲಕ್ಷಕ್ಕೂ ಹೆಚ್ಚು ಎಕರೆ ಅಷ್ಟು ಇವತ್ತು ತೊಗರಿ ಸಂಪೂರ್ಣವಾಗಿ ಬರೀ ಗುಲ್ಬರ್ಗ ಜಿಲ್ಲೆಯಲ್ಲೇ ನಾಶ ಆಗಿದೆ. ಅದನ್ನು ಸರ್ವೆ ಮಾಡಿಸ್ಬೇಕು ಅಂತಕ್ಕಂಥ ಕೆಲಸವೂ ಕೂಡ ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ. ಯಾಕಂದರೆ ಪರಿಹಾರ ಕೊಡಬೇಕು ಅಂತೇಳಿ ಇವೆಲ್ಲವೂ ಕೂಡ ಸದನದಲ್ಲಿ ಚರ್ಚೆ ಮಾಡ್ತೀವಿ. ಇದಕ್ಕೆ ಏನು ಪ್ರಿಯಾಂಕ ಖರ್ಗೆ ಅವರು ಸದನದಲ್ಲಿ ಇವತ್ತು ನನ್ನ ಬಗ್ಗೆ ಏನು ಆರೋಪವನ್ನು ಮಾಡಿದ್ದಾರೆ, ಸದನದಲ್ಲಿ ಅವ್ರಿಗೆ ಉತ್ತರವನ್ನು ಇವತ್ತು ನೀಡ್ತೇನೆ. ಥ್ಯಾಂಕ್ ಯು.